ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮವ ಪ್ರೊಫೆಸರ್ ವೆಂಕಟರಾಮ ಬಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲಿಷ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಗುಡಿಬಂಡೆ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಸ್ನೇಹಿತರೆ, ನಿಮ್ಮನ್ನ ಮತ್ತೊಮ್ಮೆ ಈ ವಿಡಿಯೋ ಸೆಷನ್ಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ಸೆಷನ್ ನಿಮಗೆ ನಾನು ಕಲ್ಸ್ಕೊಡ್ಲಿಕ್ಕೆ ಇಷ್ಟಪಡೋದೇನಪ್ಪ ಅಂದ್ರೆ ಈ ಎರಡು ವಾಕ್ಯಗಳು ನಿಮ್ಮ ನಿಜ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಆ ದೃಷ್ಟಿಯಿಂದ ಕೇವಲ ಎರಡು ವಾಕ್ಯಗಳಿಗೆ ಅನುವಾದ ಮಾಡಿ ನಾನು ಸೆಂಟೆನ್ಸ್ ಕೊಡ್ತಾ ಇಲ್ಲ. ಎರಡು ವಾಕ್ಯಗಳಿಗೆ ಪ್ರತಿ ವಾಕ್ಯಕ್ಕೂ ಸಹ ಒಂದೊಂದು ಪದವನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಕಲ್ಸ್ಕೊಡ್ತಾ ಇದ್ದೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಆದ್ರಿಂದ ಯಾರು ಇದುವರೆಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಸೆಷನ್ ಆಗಾಗಲೇ ಹೇಳಿದ್ದೇನೆ, ಎರಡು ವಾಕ್ಯಗಳು ಅಂತ ಹೇಳಿದ್ದೀನಿ. ಯಾವುದೇ ಎರಡು ವಾಕ್ಯಗಳು? ಮೊದಲನೇ ವಾಕ್ಯ, ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ. ಎರಡನೇ ವಾಕ್ಯ, ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ. ಈ ಎರಡು ವಾಕ್ಯಗಳಲ್ಲಿ ಒಂದು ಕಾಮನ್ ಆಗಿ ಪದ ಇದೆ, ಎಷ್ಟನ್ನೇ ಅಂತಕ್ಕಂಥ. ನಮ್ಮ ಈ ಕನ್ನಡದ ಎರಡೂ ಪ್ರಶ್ನೆಗಳಲ್ಲಿ ನಮ್ಗೆ ಎಲ್ಲಾ ಪದಗಳಿಗೂ ಇಂಗ್ಲಿಷ್ ಮೀನಿಂಗ್ ಗೊತ್ತಿದೆ. ಎಷ್ಟನೇ ಅನ್ನೋ ಪದ ನಮ್ಗೆ ಕಷ್ಟ ಆಗಿದೆ ಈಗ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಹೋದಾಗ. ಎರಡನೇ ಒಂದು ಸೆಂಟೆನ್ಸ್ ಅಲ್ಲಿ ನಿಮ್ಮಪ್ಪ, ಅಪ್ಪ ಅನ್ನೋದು ಫಾದರ್ ಹೇಳ್ತೀವಿ, ನಿಮ್ಮಪ್ಪ ಯುವರ್ ಫಾದರ್ ಅಂತ ಹೇಳ್ತೀವಿ, ನೀನು ಯು ಅಂತ ಹೇಳ್ತೀವಿ, ಮಗ ಸನ್ ಅಂತ ಹೇಳ್ತೀವಿ. ಎಷ್ಟನೇ ಅಂತ ಹೇಳ್ಬೇಕಾದ್ರೆ ಹೌದು ಅದೇ ಪದ ನಮ್ಗೆ ಕಷ್ಟ ಆಗಿರೋದು. ಎಷ್ಟನೇ ಅಂತಕ್ಕಂಥ ಎರಡು ವಾಕ್ಯಗಳಲ್ಲಿ ಇದೆ. ಕನ್ನಡದಲ್ಲಿ ಒಂದು ಪದ ಎಷ್ಟನೇ ಅಂತಕ್ಕಂಥ ಇಂಗ್ಲಿಷ್ ಅಲ್ಲಿ ಒಂದೇ ಪದದಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಎರಡೂ ಸೆಂಟೆನ್ಸ್ ಅಲ್ಲಿ ಎಷ್ಟನೇ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಆ ಎರಡೂ ಸೆಂಟೆನ್ಸ್ ಎಷ್ಟನೇ ಅನ್ನೋದನ್ನ ತಿಳ್ಕೊಬೇಕಾದ್ರೆ ನಾವು 4 ಇಂಗ್ಲಿಷ್ ಕ್ವಶನ್ ವರ್ಡ್ಸ್ ಅನ್ನ ಅರ್ಥ ಮಾಡ್ಕೊಬೇಕಾಗಿದೆ. ಹಾಗಾದ್ರೆ ನಾವು ಆ ಪ್ರಶ್ನೆ ಕೇಳಲಿಕ್ಕೆ ಆಗಲ್ವಾ ಅಂತ ಹೇಳಿದ್ರೆ ಬೇರೆ ಬೇರೆ ಸಂವಾದಿ ಪದಗಳನ್ನ ಬಳಕೆ ಮಾಡ್ಕೊಂಡು ನಾವು ಪ್ರಶ್ನೆ ಕೇಳು. ಈಗ ಈ ಪ್ರಶ್ನೆ ಕೇಳಲಿಕ್ಕೆ ಏನ್ ಪಾಸಿಬಿಲಿಟಿ ಇದೆ ಅಂತ ಹೇಳೋದಾದ್ರೆ, ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದು ಅಂತ ಹೇಳಿದ್ರೆ, ಇಂಗ್ಲಿಷ್ ಅಲ್ಲಿ ಯಾವುದೇ ಪ್ರಶ್ನೆಗಳು ಕೇಳಬೇಕಾದ್ರೆ ಕ್ವಶನ್ ವರ್ಡ್ಸ್ ಅಂತ ಇರ್ತವೆ. ಆ ಕ್ವಶನ್ ವರ್ಡ್ಸ್ ಅನ್ನ ನಾವು ಬಳಕೆ ಮಾಡೋದು ಕಲ್ತ್ಕೊಬೇಕು. ನಾವು ಆ ಪದಗಳನ್ನ ಪರಿಚಯ ಮಾಡ್ಕೊಂಡ್ರೆ, ಆ ಪದಗಳ ಮೀನಿಂಗ್ ಏನು, ಹೇಗ್ ಬಳಸಬೇಕು ಅರ್ಥ ಮಾಡ್ಕೊಂಡ್ರೆ ನಾವು ಸ್ವತಃ ಎಷ್ಟೋ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಕ್ವಶನ್ ವರ್ಡ್ಸ್ ಪರಿಜ್ಞಾನ ಇದೆ, ಕ್ವಶನ್ಸ್ ಮಾಡೋದು ಈಸಿ ಆಗುತ್ತೆ. ನಾನು 2 ಸೆಂಟೆನ್ಸ್ಗೆ 4 ಕ್ವಶನ್ ವರ್ಡ್ಸ್ ಅನ್ನ ಪರಿಚಯ ಮಾಡ್ಕೊಡ್ತೇನೆ. ಆ 4ರಲ್ಲಿ ಯಾವ್ದು ಸೂಕ್ತ, ಆ 4 ಬಳಸಿ ಈ 2 ಪ್ರಶ್ನೆಗಳಿಗೆ ಕ್ವಶನ್ಸ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತೇಳಿ ಪ್ರಯತ್ನ ಪಡೋಣ. ಮೊದಲನೇ ಕ್ವಶನ್ ವರ್ಡ್ ಹೇಳೋದಾದ್ರೆ ಹೌ ಮಚ್ ಅಂತಕ್ಕಂಥ ಒಂದು ಕ್ವಶನ್ ವರ್ಡ್, ಎರಡನೇದು ಹೌ ಮೆನಿ ಅಂತಕ್ಕಂಥದ್ದು, ಇನ್ನೊಂದು ವಾಟ್, ನಾಲ್ಕನೇದು ವಿಚ್. ಈ 4 ಕ್ವಶನ್ ವರ್ಡ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಮೊದಲನೇ ಕ್ವಶನ್ ವರ್ಡ್ ಹೌ ಮಚ್ ಅಂತಕ್ಕಂಥದ್ದು. ನಾನು ಈ ಕ್ವಶನ್ ವರ್ಡ್ ಹೇಳಕ್ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಆ ಎಕ್ಸಾಂಪಲ್ ಏನಪ್ಪ ಅಂದ್ರೆ, ಹೌ ಮಚ್ ವಾಟರ್ ಇಸ್ ದೇರ್ ಇನ್ ದ ಗ್ಲಾಸ್ ಅಂತಕ್ಕಂಥದ್ದು. ಪ್ರಶ್ನೆಯಲ್ಲಿ ಇದರಲ್ಲಿ ವಾಟರ್ ಅಂತಕ್ಕಂಥ ಪದ ಇದೆ, ಆಮೇಲೆ ಹೌ ಮಚ್ ಅಂತಕ್ಕಂಥ ಪದನ ಯಥಾ ಪ್ರಕಾರ ಬಳಸಿದ್ದಾರೆ. ಹಾಗಾದ್ರೆ ನಾವು ಹೌ ಮಚ್ ಅಂತಕ್ಕಂಥ ಪದ ಬಳಸಬೇಕಾದ್ರೆ ಯಾವ ಸೆಂಟೆನ್ಸ್ ಗೆ ಯಾವ ಪದಗಳಿಗೆ ಬಳಸ್ತೀವಿ ಅಂತಕ್ಕಂಥದ್ದು ಈ ವಾಕ್ಯ ನೋಡಿದ್ರೆ ಗೊತ್ತಾಗುತ್ತೆ. ವಾಟರ್ ಅಂತಕ್ಕಂಥದ್ದು ಒಂದು ಅನ್ಕೌಂಟೇಬಲ್ ನಾವು ಮಾಸ್ ಕ್ವಾಂಟಿಟಿ ಹೇಳ್ತಕ್ಕಂಥದ್ದು, ಜೊತೆಗೆ ಹೌ ಮಚ್ ಅಂತಕ್ಕಂಥದ್ದು ಒಂದು ಮೆಜರ್ಮೆಂಟ್ ಅಥವಾ ಅಮೌಂಟ್ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರಿಂದ ಹೌ ಮಚ್ ಅಂತಕ್ಕಂಥದ್ದು ಒಂದು ಅನ್ಕೌಂಟಬಲ್ ನೌನ್ ಬಳಸ್ತೀವಿ. ಏನ್ ಅನ್ಕೌಂಟಬಲ್ ನೌನ್ ಅಂದ್ರೆ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ. ವಾಟರ್ ಅಂತಕ್ಕಂಥದ್ದು 1, 2, 3 ಅಂತ ಹೇಳಲಿಕ್ಕೆ ಆಗಲ್ಲ. ಒಂದು ಗ್ಲಾಸ್ ಅಲ್ಲಿ ನೀರ್ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನ ನಾವು ಆನ್ಸರ್ ಕೊಡ್ಲಿಕ್ಕೆ ಹೋದಾಗ ನೀರು ಅರ್ಧ ಇದೆ, ಮುಕ್ಕಾಲ್ ಇದೆ, ಫುಲ್ ಇದೆ ಅಂತ ಹೇಳ್ತೀವಿ ಹೊರತು ಅದನ್ನ 1 ಇದೆ, 2 ಇದೆ, 3 ಇದೆ ಅಂತ ಹೇಳೋದಿಲ್ಲ. ಆದ್ರಿಂದ ಯಾವ ನೌನ್ಸ್ ಅನ್ಕೌಂಟಬಲ್ ಆಗಿರ್ತಾವೋ ಅವುಗಳನ್ನ ನಾವು ಕೌಂಟ್ ಮಾಡ್ಬೇಕಂತ ಹೇಳಿದ್ರೆ ಹೌ ಮಚ್ ಅಂತ ಪದ ಬಳಸ್ತೀವಿ. ಈಗ ಇಲ್ಲಿ ಹೌ ಮಚ್ ವಾಟರ್ ಇಸ್ ದೇರ್ ಅಂತ ಪದ ಅದಕ್ಕೆ ಸೂಕ್ತವಾಗಿದೆ. ಹೌ ಮಚ್ ಅನ್ನೋದು ಗ್ಲಾಸ್ ಅಲ್ಲಿ ಎಷ್ಟು ನೀರು ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ಸೂಕ್ತವಾಗಿದೆ. ನಮ್ಮ ಈ 2 ಪ್ರಶ್ನೆಗಳಿಗೆ ಹೌ ಮಚ್ ಅಂತಕ್ಕಂಥ ಪದ ಸೂಕ್ತ ಅನ್ಸಲ್ಲ ಅಂದ್ರೆ ನಿಮ್ಗೆ ಗೊತ್ತಾಯ್ತು. ಈಗ ಅಂದ್ರೆ ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ ಅಂತ ಹೇಳಿಕ್ಕೆ ಹೌ ಮಚ್ ಅಂತ ಬಳಸ್ಕೊಂಡು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಸ್ನೇಹಿತರೆ, ಎರಡನೇ ಕ್ವಶನ್ ವರ್ಡ್ ಬರೋಣ, ಅದು ಹೌ ಮೆನಿ ಅಂತಕ್ಕಂಥದ್ದು. ಈ ಕ್ವಶನ್ ವರ್ಡ್ ಎಕ್ಸ್ಪ್ಲೈನ್ ಮಾಡಕ್ ಮುಂಚೆ ಎಕ್ಸಾಂಪಲ್ಸ್ ಕೊಡ್ತೇನೆ. ಹೌ ಮೆನಿ ಬುಕ್ಸ್ ಆರ್ ದೇರ್ ಆನ್ ದ ಶೆಲ್ಫ್, ಹೌ ಮೆನಿ ಆಪಲ್ಸ್ ಆರ್ ದೇರ್ ಇನ್ ದ ಬಾಸ್ಕೆಟ್. ಎರಡು ವಾಕ್ಯಗಳು ನೋಡಿ, ಹೌ ಮೆನಿ ಬಳಸಿದ್ದಾರೆ. ಬುಕ್ಸ್ ಅನ್ನೋ ಪದ ಇದೆ ಮೊದಲನೇ ವಾಕ್ಯದಲ್ಲಿ, ಎರಡನೇ ವಾಕ್ಯದಲ್ಲಿ ಆಪಲ್ಸ್ ಅನ್ನೋ ಪದ ಇದೆ. ಎರಡು ವಾಕ್ಯದಲ್ಲಿ ಕೂಡ ಬುಕ್ಸ್ ಬಹುವಚನ ಆಗಿದೆ, ಆಪಲ್ಸ್ ಬಹುವಚನ ಆಗಿದೆ. ಮತ್ತು ಬುಕ್ಸ್ ಅನ್ನ ಕೌಂಟ್ ಮಾಡಬಹುದು, 1, 2, 3, 4 ಬುಕ್ಸ್ ಹೇಳ್ಬಹುದು. ಆಪಲ್ಸ್ ಅಷ್ಟೇ 1, 2, 3, 4, 5, 10 ಎಷ್ಟು ಹೇಳ್ಬೋದು ಬೇಕಾದ್ರೆ. ಸೊ ಕೌಂಟೇಬಲ್ಸ್ ಅವು ಪ್ಲೂರಲ್ಸ್ ಆಗಿದೆ. ಹೌ ಮೆನಿ ಅನ್ನೋ ಪದ ಬಳಸಬೇಕಂತ ಹೇಳಿದ್ರೆ ಅದೊಂದು ಕ್ವಶನ್ ವರ್ಡ್ ಆಗಿದ್ದು ಅದನ್ನ ನಾವು ಕೌಂಟೇಬಲ್ ಕ್ವಾಂಟಿಟಿ ನಂಬರ್ ಆಗಿದ್ದಾಗ, ಪ್ಲೂರಲ್ ಆಗಿದ್ದಾಗ ನಾವು ಹೌ ಮೆನಿ ಬಳಸ್ತೀವಿ. ಈಗ ಅರ್ಥ ಆಗಿದೆ. ಇಲ್ಲಿ ಹೌ ಮೆನಿ ಅಂತಕ್ಕಂಥದ್ದು ಎಷ್ಟು ಅಂತಕ್ಕಂಥದ್ದು ಸಂಖ್ಯೆನ ಹೇಳ್ತಾ ಇದೆ. ಆ ಸಂಖ್ಯೆ ಯಾವ್ದಪ್ಪ ಅಂತ ಹೇಳಿದ್ರೆ ಆರ್ಡಿನಲ್ ನಂಬರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಆರ್ಡಿನಲ್ ನಂಬರ್ ಅಂತ ಹೇಳಿದ್ರೆ 1, 2, 3 ಆತರ ಬರ್ತಾವಲ್ಲ, 1, 2, 3, 4, 5 ಅದು ಆರ್ಡಿನಲ್ ನಂಬರ್ಸ್. ಸೊ ಇಲ್ಲಿ ಹೌ ಮೆನಿ ಅಂತಕ್ಕಂಥದ್ದು ಪದ ಕ್ವಶನ್ ವರ್ಡ್ ಕೇಳಿದ್ಮೇಲೆ ಅದಕ್ಕೆ ಉತ್ತರ ಒಂದು ಆರ್ಡಿನಲ್ ನಂಬರ್ ಬರುತ್ತೆ. ಹೌ ಮೆನಿ ಬುಕ್ಸ್ ಆರ್ ದೇರ್ ಶೆಲ್ಫ್ ಅಂತ ಹೇಳಿದಾಗ ಅದರಲ್ಲಿ 1, 2, 3, 4, 5 ಎಷ್ಟು ಹೇಳ್ಬೋದು ಬೇಕಾದ್ರೆ. ಆ ತರ ವಾಕ್ಯಗಳು ಬಂದಾಗ ನಾವು ಹೌ ಮೆನಿ ಬಳಸಬೇಕು. ಮೇಲಿನ 2 ಪ್ರಶ್ನೆಗಳಿಗೆ ಹೌ ಮೆನಿ ಕೂಡ ಸೂಕ್ತ ಆಗಲ್ಲ. ಇನ್ನು ಮೂರನೇದೊಂದು ಪದ ಇದೆ ವಾಟ್
ಅಂತಕ್ಕಂಥದ್ದು. ಈ ವಾಟ್ ಅಂತಕ್ಕಂಥ ಪದ ಬಳಸ್ಲಿಕ್ಕೆ ಸಾಧ್ಯವಾಗುತ್ತಾ ಇಲ್ವಾ ಅಂತ ಹೇಳಿದ್ರೆ ಅದಕ್ಕೊಂದು ಮೊದಲು ಉದಾಹರಣೆ ನೋಡ್ಬಿಡೋಣ. ಏನಪ್ಪಾ ಅಂತ ಹೇಳಿದ್ರೆ ವಾಟ್ ಟೈಮ್ ಇಸ್ ಇಟ್ ಅಂತ ಇಂಗ್ಲಿಷ್ ಅಲ್ಲಿ ಕೇಳ್ತೀವಿ, ಅಥವಾ ಮತ್ತೊಂದು ಪ್ರಶ್ನೆ ಕೇಳಿದ್ರೆ ವಾಟ್ ಇಸ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ಕೇಳ್ತೀವಿ. ವಾಟ್ ಟೈಮ್ ಇಸ್ ಇಟ್, ವಾಟ್ ಇಸ್ ಯುವರ್ ರಿಜಿಸ್ಟರ್ ನಂಬರ್, ಎರಡಲ್ಲೂ ಏನಪ್ಪಾ ಸ್ಪೆಷಾಲಿಟಿ ಅಂತ ಹೇಳಿ ವಾಟ್ ಅನ್ನೋ ಪದ ಇದೆ, ಆದ್ರೆ ಇದರಲ್ಲಿ ಎಷ್ಟು ಅನ್ನೋ ಅರ್ಥ ಬರ್ತಾ ಇದೆ. ವಾಟ್ ಈಗ ಟೈಮ್ ಎಷ್ಟು, ವಾಟ್ ಇಸ್ ಯುವರ್ ರಿಜಿಸ್ಟರ್ ನಂಬರ್, ನಿನ್ ರಿಜಿಸ್ಟರ್ ನಂಬರ್ ಎಷ್ಟು ಅಂತ ಬರ್ತಾ ಇದೆ. ಇಲ್ಲಿ ಏನಪ್ಪ ಬಹುಶಃ WH ಕ್ವಶನ್ ವರ್ಡ್ ಅಲ್ಲಿ ವಾಟ್ ಅಂತಕ್ಕಂಥದ್ದು ಇದೆಯಲ್ಲ, ಎಷ್ಟೋ ಮೀನಿಂಗ್ಸ್ ಬರ್ತದೆ ಕ್ವಶನ್ಸ್. ಬಹಳ ಸನ್ನಿವೇಶಗಳನ್ನ ವಾಟ್ ಅನ್ನ ಪದ ಬಳಸ್ತೀವಿ. ಇದೊಂದು ರೀತಿಯ ಜನರಲ್ ಕ್ವಶನ್ ವರ್ಡ್ ಆಗಿರ್ಕೊಂಡು ಸೊ ನಾವು ಇನ್ಫಾರ್ಮೇಶನ್ ಕೇಳಲಿಕ್ಕೆ ಬಳಸ್ತೀವಿ, ಇದನ್ನ ವೇರಿಯಸ್ ಕಾಂಟೆಕ್ಸ್ ಅಲ್ಲಿ ಬಳಸ್ತೀವಿ. ಈ ಕಾಂಟೆಕ್ಸ್ ಅಲ್ಲಿ ನಾವು ಕೇಳೋದಾದ್ರೆ ವಾಟ್ ಟೈಮ್ ಇಸ್ ಇಟ್ ಅಂದ್ರೆ ಎಷ್ಟು ಸಮಯ ಈಗಾಗಿದೆ, ಅಥವಾ ನಿನ್ನ ರಿಜಿಸ್ಟರ್ ನಂಬರ್ ಎಷ್ಟು. ಇಲ್ಲಿ ಕೂಡ ನಂಬರ್ಸ್ ಹೇಳ್ಬೋದು. ಯಾವ ತರ ನಂಬರ್ಸ್ ಅಂತ ಹೇಳಿದ್ರೆ ಆರ್ಡಿನಲ್ ನಂಬರ್ಸ್ ಅಂತ ಕರಿತೀವಿ. 1 2 3 4 5 6 7. ನಮ್ಮ ಇದರಲ್ಲಿ ಎರಡು ಪ್ರಶ್ನೆಗಳಿಗೆ ಆರ್ಡಿನಲ್ ನಂಬರ್ ಸೂಟಬಲ್ ಆಗ್ತಾ ಇಲ್ಲ. ಹೌ ಅಂತ ಕೇಳಿದೀವಿ, ಹೌ ಮಚ್ ಕೇಳಿದೀವಿ, ಹೌ ಮೆನಿ ಕೇಳೋದು ಸೂಟಬಲ್ ಆಗ್ಲಿ. ವಾಟ್ ಅನ್ನೋ ಪದ ಕೂಡ ಅದಕ್ಕೆ ಈ ವಾಕ್ಯಕ್ಕೆ ವಾಟ್ ಅನ್ನೋ ಪದ ಪ್ರಶ್ನೆ ಕೇಳಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಕ್ವಶನ್ ವರ್ಡ್ ಇದೆ ನೋಡೋಣ, ವಿಚ್ ಅಂತಕ್ಕಂಥದ್ದು. ಈ ಪ್ರಶ್ನೆಯಲ್ಲಿ ನೋಡಿ, ವಿಚ್ ಬುಕ್ ವುಡ್ ಯು ಲೈಕ್ ಟು ರೀಡ್ ಫ್ರಮ್ ದ ಶೆಲ್ಫ್. ಶೆಲ್ಫ್ ಅಲ್ಲಿ ನೀನು ಯಾವ ಬುಕ್ ಅನ್ನು ಆಯ್ಕೆ ಮಾಡ್ಕೊಳ್ತೀಯ ಓದ್ಲಿಕ್ಕೆ ಅಂತ ಪ್ರಶ್ನೆ ಬರುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ವಿಚ್ ಅಂತಕ್ಕಂಥದ್ದು ಚೂಸ್ ಆರ್ ಐಡೆಂಟಿಫೈ ಎ ಸೆಟ್ ಆಫ್ ಆಪ್ಷನ್. ನಾವು ಈ ವಾಕ್ಯದಲ್ಲಿ ವಿಚ್ ಅಂತ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಆಪ್ಷನ್ಸ್ ಇದೆ, ಆಲ್ಟರ್ನೇಟಿವ್ಸ್ ಇದೆ. ಈ ಆಲ್ಟರ್ನೇಟಿವ್ಸ್ ಅಲ್ಲಿ ಒಂದು ಪದವನ್ನ ಚೂಸ್ ಮಾಡ್ಕೊಳ್ಲಿಕ್ಕೆ ಬೇಕಾಗದಾಗ ವಿಚ್ ಅಂತ ಬಳಸ್ತೀವಿ. ಅದರಿಂದ ನಾವು ಈ ಪದವನ್ನು ಕೂಡ ಸಿಂಗಲ್ ಆಗಿ ಬಳಸ್ಲಿಕ್ಕೆ ಆಗಲ್ಲ. ನಾವು 4 ಆಪ್ಷನ್ ವರ್ಡ್ಸ್ ಜೊತೆಗೆ ಬೇರೊಂದು ಪದವನ್ನು ಯೂಸ್ ಮಾಡ್ಕೊಂಡ ಖಂಡಿತ ಸಾಧ್ಯವಾಗುತ್ತೆ. ಈಗ ನೋಡಿ, ನಾನೊಂದು ಉತ್ತರ ಕೊಡ್ತೇನೆ. ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ. ಈ ವಾಕ್ಯಕ್ಕೆ ವಾಟ್ ಅನ್ನೋ ಪದ ಯೂಸ್ ಮಾಡ್ಕೊಂಡು ಮಾಡಬಹುದು. ವಾಟ್ ಜೊತೆಗೆ ಬೇರೊಂದು ಪದ ಯೂಸ್ ಮಾಡಿದ್ರೆ ಎಷ್ಟನೇ ಅಂತ ಆಗುತ್ತೆ. ಯಾವ ಪದ ಯೂಸ್ ಮಾಡಬಹುದು? ವಾಟ್ ನಂಬರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ನರೇಂದ್ರ ಮೋದಿ. ಈ ತರನೇ ಕೇಳ್ಬಹುದು. ಇದು ಸೂಕ್ತ ಉತ್ತರ ಕೂಡ ಆಗುತ್ತೆ. ಇದು ಅಲ್ಲದೆ ಇನ್ನೊಂದು ಪ್ರಶ್ನೆ ಕೇಳಬಹುದು, ವಿಚ್ ನಂಬರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ನರೇಂದ್ರ ಮೋದಿ ಅಂತಲೂ ಕೇಳಬಹುದು. ಹಾಗಾದ್ರೆ ಎರಡು ಯಾಕೆ, ಒಂದೇ ಸಾಕಲ್ವಾ? ಎರಡಕ್ಕೂ ಒಂದು ಚೂರು ವ್ಯತ್ಯಾಸ ಇದೆ. ವಾಟ್ ನಂಬರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ನರೇಂದ್ರ ಮೋದಿ ಅಂತ ಹೇಳೋದ್ರಲ್ಲಿ ಮೊದಲನೇ ವಾಕ್ಯದಲ್ಲಿ ನರೇಂದ್ರ ಮೋದಿ ಎಷ್ಟನೇ ಪ್ರೈಮ್ ಮಿನಿಸ್ಟರ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ಈ ತರ ಹೇಳ್ತೀವಲ್ಲ, ಅವು ಕಾರ್ಡಿನಲ್ ನಂಬರ್. ಆ ನಂಬರ್ಸ್ ನಮ್ಗೆ ಉತ್ತರ ಆಗಿ ಬರುತ್ತೆ. ವಿಚ್ ನಂಬರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ನರೇಂದ್ರ ಮೋದಿ. ಈ ವಾಕ್ಯದಲ್ಲಿ ಇಲ್ಲಿ ಆಪ್ಷನ್ಸ್ ಅವರೇ ಕೊಟ್ಟಿರ್ತಾರೆ, ಆಲ್ಟರ್ನೇಟಿವ್ಸ್ ಅವರೇ ಕೊಟ್ಟಿರ್ತಾರೆ. ಆವಾಗ ಅವುಗಳ ಪೈಕಿ ಯಾವ ಚೂಸ್ ಮಾಡ್ಕೊಂಡು ನೀನ್ ಹೇಳ್ತೀಯಾ ಅಂತ ಪ್ರಶ್ನೆ ಕೇಳಬೇಕು. ಆವಾಗ ವಿಚ್ ನಂಬರ್ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಈಗ ನಿಮ್ಗೆ ಅರ್ಥ ಆಗಿದೆ ನರೇಂದ್ರ ಮೋದಿ ಎಷ್ಟನೇ ಪ್ರಧಾನಮಂತ್ರಿ ಅಂತ ಕೇಳಲಿಕ್ಕೆ ವಾಟ್ ನಂಬರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ನರೇಂದ್ರ ಮೋದಿ ಅಂತ ನಾವು ಪ್ರಶ್ನೆ ಕೇಳಬಹುದು. ಆ ಪ್ರಶ್ನೆ ಈಗ ಮೊದಲನೇ ಪ್ರಶ್ನೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಈ ನಮ್ಮ ಸೆಷನ್ 2ನೇ ಪ್ರಶ್ನೆಗೆ ಬರೋಣ. 2ನೇ ಸೆಷನ್ ಅಲ್ಲಿ ನಿಮ್ಮಪ್ಪನ ನೀನು ಎಷ್ಟನೇ ಮಗ ಅನ್ನೋ ವಾಕ್ಯ ಇದೆ. ಈ ವಾಕ್ಯದಲ್ಲಿ ನಾವು ಕಂಡು ಬರೋದೇನಪ್ಪ ಅಂದ್ರೆ ಎಷ್ಟೇನೆ ಅನ್ನೋ ಪದ ಇದೆ. ಇದಕ್ಕೆ ಬೇರೆ ಬೇರೆ ಪರ್ಯಾಯವಾಗಿರ್ತಕ್ಕಂಥ ವಾಕ್ಯಗಳನ್ನ ಕಂಡಿದ್ದೀನಿ. ಅಲ್ಲಲ್ಲಿ ನಾನು ಕಂಡಿರ್ತಕ್ಕಂಥ ಕೆಲವು ವಾಕ್ಯಗಳನ್ನ ನಿಮ್ ಮುಂದೆ ಹಂಚ್ಕೊಳ್ತೇನೆ. ಕೊನೆಗೆ ಯಾವ್ದು ಸೂಕ್ತ ಅನ್ನೋದನ್ನ ಚರ್ಚೆ ಮಾಡೋಣ. ಮೊದಲನೇ ವಾಕ್ಯ ನನ್ಗೆ ಗೊತ್ತಾಗಿರೋದೇನಪ್ಪ ಅಂತಂದ್ರೆ ವಾಟ್ ಈಸ್ ಯುವರ್ ಬರ್ತ್ ಆರ್ಡರ್ ಅಮಾಂಗ್ ಯುವರ್ ಸಿಬ್ಲಿಂಗ್ಸ್ ಇನ್ ಯುವರ್ ಫ್ಯಾಮಿಲಿ ಅಂತ ಒಂದು ವಾಕ್ಯ ಕೇಳಿದ್ದೇನೆ. ಇಲ್ಲಿ ವಾಟ್ ಈಸ್ ಯುವರ್ ಬರ್ತ್ ಆರ್ಡರ್ ಅಂತ ಪದ ಬಳಸಿದ್ದಾರೆ. ನಿಮ್ಮ ಮನೆಯಲ್ಲಿ ಸಹೋದರ ಸಹೋದರಿ ಪೈಕಿ ನಿನ್ನ ಹುಟ್ಟಿನ ಸಂಖ್ಯೆ ಯಾವುದು ಅಂತೇಳಿ ಬಹಳ ದೊಡ್ಡದಾಗಿರ್ತಕ್ಕಂಥ ವಾಕ್ಯ. ನಿಮ್ಮ ಅಪ್ಪನ ನೀನ್ ಎಷ್ಟನೇ ಮಗ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಇವಾಗ. ವಾಟ್ ಈಸ್ ಯುವರ್ ಪೊಸಿಷನ್ ಇನ್ ಟರ್ಮ್ಸ್ ಆಫ್ ಬರ್ತ್ ಆರ್ಡರ್ ಅಮಾಂಗ್ ಯುವರ್ ಸಿಬ್ಲಿಂಗ್ಸ್ ಇನ್ ಯುವರ್ ಫ್ಯಾಮಿಲಿ ಅಂತಕ್ಕಂಥ ವಾಕ್ಯ ಮೊದಲನೇ ವಾಕ್ಯದಿಂದ ಬಹಳ ದೊಡ್ಡದಾಗಿದೆ, ಪ್ರಿಸೈಸ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಮುಂದಿನ ವಾಕ್ಯ, ಇನ್ನೊಂದು ವಾಕ್ಯ ನೋಡೋಣ. ವಾಟ್ ಈಸ್ ಯುವರ್ ಬರ್ತ್ ಆರ್ಡರ್ ಆಸ್ ಎ ಸನ್ ಇನ್ ಯುವರ್ ಫ್ಯಾಮಿಲಿ ಅಮಾಂಗ್ ಯುವರ್ ಸಿಬ್ಲಿಂಗ್ಸ್ ಅನ್ನೋ ವಾಕ್ಯನ ಕೇಳ್ತಾರೆ. ಇದು ಸ್ವಲ್ಪ ಕಡಿಮೆ ಆಗಿದೆ ಕೂಡ. ಯುವರ್ ಬರ್ತ್ ಆರ್ಡರ್ ಆಸ್ ಎ ಸನ್ ಅಂತಕ್ಕಂಥದ್ದು ಒಬ್ಬ ಮಗನಾಗಿ ನಿನ್ನ ಬರ್ತಿನ ಆರ್ಡರ್ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಷ್ಟು ಈಸಿ ಅನಿಸ್ತಾ ಇಲ್ಲ ಇದು. ಇನ್ನು ಕೆಲವು ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ಯುವರ್ ಬರ್ತ್ ಆರ್ಡರ್ ಆಸ್ ಎ ಸನ್ ಟು ಯುವರ್ ಫಾದರ್ ಅಮಾಂಗ್ ಯುವರ್ ಸಿಬ್ಲಿಂಗ್ಸ್ ಅಂತ ಹೇಳ್ತಾರೆ. ನಿಮ್ಮಲ್ಲಿರ್ತಕ್ಕ ಸಹೋದರ ಸಹೋದರಿ ಪೈಕಿ ನಿಮ್ಮ ತಂದೆಗೆ ನೀನು ಎಷ್ಟನೇ ಮಗನಾಗಿ ಬರ್ತ್ ಆರ್ಡರ್ ಇದೆ. ಈ ತರ ಇದು ಸ್ವಲ್ಪ ದೊಡ್ಡದಾಗಿ ಇದೆ. ಇನ್ನು ಕೆಲವರು ಹೇಳ್ತಾರೆ, ವಾಟ್ ಈಸ್ ದ ಸೀಕ್ವೆನ್ಸ್ ಇನ್ ದ ಹೈರಾರ್ಕಿ ಆಫ್ ಚಿಲ್ಡ್ರನ್ಸ್ ಆಫ್ ಯುವರ್ ಫ್ಯಾಮಿಲಿ. ಆ ತರನು ಕೇಳ್ತಾರೆ. ಈ ತರ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಬಹುಶಃ ಅವೆಲ್ಲ ಕೂಡ ಪ್ರಯತ್ನಗಳು. ಬಹಳ ಈಸಿ ಆಗಿರೋ ಸೆಂಟೆನ್ಸ್ ಇದೆಯಾ ಅಂತ ಬಹಳ ಜನ ಹುಡುಕ್ತಾ ಇದೆ. ನನ್ಗೆ ಗೊತ್ತಾಗಿರೋ ಸೆಂಟೆನ್ಸ್ ಏನಪ್ಪಾ ಅಂದ್ರೆ ವಾಟ್ ನಂಬರ್ ಚೈಲ್ಡ್ ಆರ್ ಯು ಟು ಯುವರ್ ಫಾದರ್ ಅಂತ ಕೇಳ್ಬೋದು. ಅಥವಾ ಮಗ ಅಂತ ಕೇಳ್ಬೇಕಾದ್ರೆ ವಾಟ್ ನಂಬರ್ ಸನ್ ಆರ್ ಯು ಟು ಯುವರ್ ಫಾದರ್ ಅಂತ ಕೇಳ್ಬೋದು. ಮಗಳು ಕೇಳ್ಬೇಕಾದ್ರೆ ವಾಟ್ ನಂಬರ್ ಡಾಟರ್ ಆರ್ ಯು ಟು ಯುವರ್ ಫಾದರ್ ಅಂತ ಕೇಳ್ಬೋದು. ಇದು ಬಹಳ ಸಂಕ್ಷಿಪ್ತವಾಗಿದೆ, ಸ್ಪೆಸಿಫಿಕ್ ಕೂಡ ಇದೆ. ಕೆಲವು ಸಾರಿ ನಿಮ್ಗೆ 2ನೇ 3ನೇ 4ನೇ ಆ ತರ ಒಂದು ಆಪ್ಷನ್ಸ್ ಕೊಟ್ಟಾಗ ನಾವು ಈ ಪದ ಬಳಸ್ಲಿಕ್ಕೆ ಆಗಲ್ಲ. ಪ್ರಶ್ನೆ ಕೊಟ್ಟು ಪ್ರಶ್ನೆಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆಪ್ಷನ್ಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅವಾಗ ಚೂಸ್ ಮಾಡಬೇಕು. ವಿಚ್ ನಂಬರ್ ಸನ್ ಆರ್ ಯು ಟು ಯುವರ್ ಫಾದರ್, ವಿಚ್ ನಂಬರ್ ಚೈಲ್ಡ್ ಆರ್ ಯು ಟು ಯುವರ್ ಫಾದರ್, ವಿಚ್ ನಂಬರ್ ಡಾಟರ್ ಆರ್ ಯು ಟು ಯುವರ್ ಫಾದರ್ ಪಡ್ಕೊಬಹುದು. ಆ ದೃಷ್ಟಿಯಿಂದ ಇಲ್ಲಿ ಸೆಟ್ ಆಫ್ ಆಪ್ಷನ್ಸ್ ಅಲ್ಲಿ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಬಂದಾಗ ವಿಚ್ ನಂಬರ್ ಅಂತ ಹೇಳ್ತೀವಿ. ಸ್ನೇಹಿತರೆ, ಬಹುಶಃ ನನ್ಗೆ ಗೊತ್ತಿರ್ತಕ್ಕಂಥ ಒಂದು ನಾಲೆಡ್ಜ್ ಅನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಕೂಡ ಈ ಪದಗಳನ್ನ ಬಳಸ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸೆಂಟೆನ್ಸ್ ಅನ್ನ ರಚನೆ ಮಾಡ್ಲಿಕ್ಕೆ ಪ್ರಯೋಗ ಮಾಡಿ ದಿನನಿತ್ಯ ಇಂಗ್ಲಿಷ್ ಇಂಪ್ರೂವ್ ಆಗ್ಲಿ ಅಂತಕ್ಕಂಥದ್ದು ನನ್ನ ಹಾರೈಕೆ. ಸೊ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಣ. ಸಿ ಯು, ಟೇಕ್ ಕೇರ್, ಬಾಯ್.